ನಮಸ್ಕಾರ. ಇದು ಭಗವದ್ಗೀತೆಯ 3ನೇ ಅಧ್ಯಾಯ. ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ. ನಮಸ್ಕಾರ. ಇದು ಭಗವದ್ಗೀತೆಯ 3ನೇ ಅಧ್ಯಾಯ. ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ. ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ. ಶ್ಲೋಕ: ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ. 11. ಕನ್ನಡ ಅರ್ಥ: ಅನೇನ ಈ ಯಜ್ಞದಿಂದ ದೇವಾನ್ ದೇವತೆಗಳನ್ನು ಭಾವಯತ ಪೋಷಿಸಿರಿ. ತೇ ದೇವಾಹ ಆ ದೇವತೆಗಳು ವಹ ನಿಮ್ಮನ್ನು ಭಾವಯಂತು ಪೋಷಿಸಲಿ. ಪರಸ್ಪರಂ ಒಬ್ಬರನ್ನೊಬ್ಬರು ಭಾವಯಂತಹ ಪೋಷಿಸುತ್ತಾ ಪರಮಂ ಶ್ರೇಯಃ ಉತ್ತಮವಾದ ಒಳಿತನ್ನು ಮೋಕ್ಷವನ್ನು ಆಪ್ಸ್ಯಥ ನೀವು ಪಡೆಯುವಿರಿ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯಜ್ಞ ಮತ್ತು ದೇವತೆಗಳ ನಡುವಿನ ಪರಸ್ಪರ ಸಂಬಂಧವನ್ನು ವಿವರಿಸುತ್ತಾನೆ. ಮನುಷ್ಯರು ಯಜ್ಞಗಳ ಮೂಲಕ ದೇವತೆಗಳನ್ನು ಪೋಷಿಸಿದರೆ ದೇವತೆಗಳು ಮನುಷ್ಯರನ್ನು ಪೋಷಿಸುತ್ತಾರೆ. ಈ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಉನ್ನತಿ ಮತ್ತು ಅಂತಿಮವಾಗಿ ಮೋಕ್ಷವು ಲಭಿಸುತ್ತದೆ ಎಂದು ಕೃಷ್ಣನು ಹೇಳುತ್ತಾನೆ. ದೇವಾನ್ ಭಾವಯತಾನೇನ ಇದರರ್ಥ ಈ ಯಜ್ಞದಿಂದ ದೇವತೆಗಳನ್ನು ಪೋಷಿಸಿರಿ. ಇಲ್ಲಿ ಯಜ್ಞ ಎಂದರೆ ಕೇವಲ ಅಗ್ನಿಯಲ್ಲಿ ಅರ್ಪಣೆ ಮಾಡುವುದು ಮಾತ್ರವಲ್ಲ, ಬದಲಾಗಿ ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಮತ್ತು ನಿಸರ್ಗದ ನಿಯಮಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವುದು ಎಂದರ್ಥ. ದೇವತೆಗಳು ನಿಸರ್ಗದ ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ. ಉದಾಹರಣೆಗೆ ಅಗ್ನಿ, ವಾಯು, ಮಳೆ. ನಾವು ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿದಾಗ ನಿಸರ್ಗದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತೇವೆ ಮತ್ತು ಇದರಿಂದ ದೇವತೆಗಳು ಸಂತುಷ್ಟರಾಗುತ್ತಾರೆ. ತೇ ದೇವಾ ಭಾವಯಂತು ವಃ ಇದರರ್ಥ ಆ ದೇವತೆಗಳು ನಿಮ್ಮನ್ನು ಪೋಷಿಸಲಿ. ನಾವು ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿದಾಗ ಮತ್ತು ನಿಸರ್ಗದ ನಿಯಮಗಳನ್ನು ಗೌರವಿಸಿದಾಗ ದೇವತೆಗಳು ನಮಗೆ ಅಗತ್ಯವಾದ ಸಂಪನ್ಮೂಲಗಳನ್ನು, ಉದಾಹರಣೆಗೆ ಮಳೆ, ಬೆಳೆ, ಆರೋಗ್ಯ ನೀಡುವ ಮೂಲಕ ನಮ್ಮನ್ನು ಪೋಷಿಸುತ್ತಾರೆ. ಇದು ಮನುಷ್ಯ ಮತ್ತು ನಿಸರ್ಗದ ನಡುವಿನ ಒಂದು ಸಾಮರಸ್ಯದ ಸಂಬಂಧವನ್ನು ಸೂಚಿಸುತ್ತದೆ. ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ ಇದರರ್ಥ ಒಬ್ಬರನ್ನೊಬ್ಬರು ಪೋಷಿಸುತ್ತಾ ನೀವು ಪರಮವಾದ ಒಳಿತನ್ನು ಮೋಕ್ಷವನ್ನು ಪಡೆಯುವಿರಿ. ಮನುಷ್ಯರು ದೇವತೆಗಳನ್ನು ಪೋಷಿಸುವುದು ಮತ್ತು ದೇವತೆಗಳು ಮನುಷ್ಯರನ್ನು ಪೋಷಿಸುವುದು ಈ ಪರಸ್ಪರ ಸಹಕಾರದಿಂದಾಗಿ ಎಲ್ಲರಿಗೂ ಅಭಿವೃದ್ಧಿ ಮತ್ತು ಅಂತಿಮವಾಗಿ ಆಧ್ಯಾತ್ಮಿಕ ಉನ್ನತಿ ಸಾಧ್ಯವಾಗುತ್ತದೆ. ನಾವು ನಮ್ಮ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ನಿರ್ವಹಿಸಿದಾಗ ಮತ್ತು ನಿಸರ್ಗದೊಂದಿಗೆ ಸಾಮರಸ್ಯದಿಂದ ಬಾಳಿದಾಗ ನಾವು ಭೌತಿಕ ಮತ್ತು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಾಧಿಸುತ್ತೇವೆ. ಹೀಗೆ ಶ್ರೀಕೃಷ್ಣನು ಯಜ್ಞದ ಮಹತ್ವವನ್ನು ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರವಲ್ಲದೆ ಮನುಷ್ಯ ಮತ್ತು ನಿಸರ್ಗದ ನಡುವಿನ ಪರಸ್ಪರ ಅವಲಂಬನೆಯ ಸಂಕೇತವಾಗಿಯೂ ವಿವರಿಸುತ್ತಾನೆ. ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಮತ್ತು ನಿಸರ್ಗವನ್ನು ಗೌರವಿಸುವುದು ನಮ್ಮೆಲ್ಲರ ಉನ್ನತಿಗೆ ಅತ್ಯಗತ್ಯ. ಈ ಶ್ಲೋಕವು ಕರ್ಮಯೋಗದ ತತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ, ಏಕೆಂದರೆ ನಿಸ್ವಾರ್ಥ ಕರ್ಮವು ವೈಯಕ್ತಿಕ ಮತ್ತು ಸಾಮಾಜಿಕ ಕಲ್ಯಾಣಕ್ಕೆ ಕಾರಣವಾಗುತ್ತದೆ. ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ. ಶ್ಲೋಕ: ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪ ಯೇ ಪಚಂತ್ಯಾತ್ಮಕಾರಣಾತ್. 13. ಕನ್ನಡ ಅರ್ಥ: ಯಜ್ಞಶಿಷ್ಟಾಶಿನಃ ಯಜ್ಞದಲ್ಲಿ ಉಳಿದದ್ದನ್ನು ತಿನ್ನುವ ಸಂತಹ ಸಜ್ಜನರು, ಸರ್ವಕಿಲ್ಬಿಷೈಃ ಎಲ್ಲಾ ಪಾಪಗಳಿಂದ ಮುಚ್ಚಂತೆ ಮುಕ್ತರಾಗುತ್ತಾರೆ. ತು ಆದರೆ ಯೇ ಯಾರು ಆತ್ಮಕಾರಣಾತ್ ತಮ್ಮ ಸ್ವಂತಕ್ಕಾಗಿ ಪಚಂತಿ ಅಡುಗೆ ಮಾಡಿಕೊಳ್ಳುತ್ತಾರೋ, ತೇ ಪಾಪಃ ಅವರು ಪಾಪಿಗಳು, ಅಘಂ ಪಾಪವನ್ನು ಭುಂಜತೆ ತಿನ್ನುತ್ತಾರೆ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯಜ್ಞದ ನಂತರ ಉಳಿದ ಪ್ರಸಾದವನ್ನು ಸೇವಿಸುವುದರ ಮಹತ್ವವನ್ನು ಮತ್ತು ಸ್ವಾರ್ಥಕ್ಕಾಗಿ ಆಹಾರವನ್ನು ತಯಾರಿಸಿ ತಿನ್ನುವುದರ ದೋಷವನ್ನು ವಿವರಿಸುತ್ತಾನೆ. ಯಜ್ಞ ಶಿಷ್ಟಾಶಿನಃ ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈಃ ಇದರರ್ಥ ಯಜ್ಞದಲ್ಲಿ ಮೊದಲು ಅರ್ಪಿಸಿದ ನಂತರ ಉಳಿದ ಆಹಾರವನ್ನು, ಪ್ರಸಾದವನ್ನು ಸೇವಿಸುವ ಸಜ್ಜನರು ಎಲ್ಲಾ ರೀತಿಯ ಪಾಪಗಳಿಂದ ಮುಕ್ತರಾಗುತ್ತಾರೆ. ಯಜ್ಞವು ಒಂದು ಪವಿತ್ರವಾದ ಕ್ರಿಯೆ ಮತ್ತು ಅದರಲ್ಲಿ ಅರ್ಪಿಸಿದ ವಸ್ತುವು ಪವಿತ್ರವಾಗುತ್ತದೆ. ಅಂತಹ ಪವಿತ್ರವಾದ ಪ್ರಸಾದವನ್ನು ಸೇವಿಸುವುದರಿಂದ ನಮ್ಮ ಕರ್ಮದ ಬಂಧನಗಳು ಮತ್ತು ಪಾಪಗಳು ನಾಶವಾಗುತ್ತವೆ ಮತ್ತು ನಾವು ಆಧ್ಯಾತ್ಮಿಕವಾಗಿ ಶುದ್ಧರಾಗುತ್ತೇವೆ. ಭುಂಜತೆ ತೇ ತ್ವಘಂ ಪಾಪ ಯೇ ಪಚಂತ್ಯಾತ್ಮ ಕಾರಣಾತ್ ಆದರೆ ಯಾರು ಕೇವಲ ತಮ್ಮ ಸ್ವಂತ ಸಂತೋಷಕ್ಕಾಗಿ ಮತ್ತು ಭೋಗಕ್ಕಾಗಿ ಆಹಾರವನ್ನು ಬೇಯಿಸಿಕೊಳ್ಳುತ್ತಾರೋ ಅವರು ನಿಜವಾಗಿಯೂ ಪಾಪವನ್ನು ತಿನ್ನುತ್ತಾರೆ. ಸ್ವಾರ್ಥದಿಂದ ಮಾಡುವ ಅಡುಗೆಯು ಇತರ ಜೀವಿಗಳಿಗೆ ಹಿಂಸೆಯನ್ನು ಒಳಗೊಂಡಿರಬಹುದು. ಉದಾಹರಣೆಗೆ ಸಸ್ಯಗಳನ್ನು ಕತ್ತರಿಸುವುದು, ಪ್ರಾಣಿಗಳನ್ನು ಕೊಲ್ಲುವುದು. ಅಲ್ಲದೆ ಸ್ವಾರ್ಥವು ನಮ್ಮನ್ನು ಬಂಧನಕ್ಕೆ ಸಿಲುಕಿಸುತ್ತದೆ. ನಾವು ಕೇವಲ ನಮ್ಮ ಇಂದ್ರಿಯ ತೃಪ್ತಿಗಾಗಿ ಆಹಾರವನ್ನು ಸೇವಿಸಿದರೆ ನಾವು ಕರ್ಮದ ಪ್ರತಿಕ್ರಿಯೆಗಳಿಗೆ ಬಲಿಯಾಗುತ್ತೇವೆ. ಶ್ರೀಕೃಷ್ಣನು ಇಲ್ಲಿ ನಿಸ್ವಾರ್ಥತೆಯ ಮಹತ್ವವನ್ನು ಮತ್ತು ನಮ್ಮ ಆಹಾರ ಪದ್ಧತಿಯೂ ಕೂಡ ನಮ್ಮ ಆಧ್ಯಾತ್ಮಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಸುತ್ತಿದ್ದಾನೆ.
ನಾವು ಸೇವಿಸುವ ಆಹಾರವು ಶುದ್ಧವಾಗಿರಬೇಕು ಮತ್ತು ಅದು ಯಜ್ಞದ ನಂತರ ಉಳಿದ ಪ್ರಸಾದವಾಗಿರಬೇಕು. ಈ ರೀತಿಯಾಗಿ ಸೇವಿಸುವುದರಿಂದ ನಾವು ಪಾಪಗಳಿಂದ ಮುಕ್ತರಾಗಬಹುದು ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದು. ಸ್ವಾರ್ಥದಿಂದ ಮತ್ತು ಇತರ ಜೀವಿಗಳಿಗೆ ಹಿಂಸೆ ನೀಡಿ ತಯಾರಿಸಿದ ಆಹಾರವು ನಮ್ಮನ್ನು ಬಂಧನಕ್ಕೆ ಸಿಲುಕಿಸುತ್ತದೆ ಮತ್ತು ಪಾಪಕ್ಕೆ ಕಾರಣವಾಗುತ್ತದೆ. ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ. ಶ್ಲೋಕ: ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ, ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞಃ ಕರ್ಮ ಸಮುದ್ಭವಃ. 14. ಕನ್ನಡ ಅರ್ಥ: ಭೂತಾನಿ ಎಲ್ಲಾ ಜೀವಿಗಳು ಅನ್ನಾದ್ಭವಂತಿ ಆಹಾರದಿಂದ ಹುಟ್ಟುತ್ತವೆ, ಜೀವಿಸುತ್ತವೆ. ಅನ್ನ ಸಂಭವಃ ಆಹಾರದ ಉತ್ಪತ್ತಿ, ಪರ್ಜನ್ಯಾತ್ ಮಳೆಯಿಂದ ಆಗುತ್ತದೆ. ಪರ್ಜನ್ಯಃ ಮಳೆಯು, ಯಜ್ಞಾದ್ಭವತಿ ಯಜ್ಞದಿಂದ ಉಂಟಾಗುತ್ತದೆ. ಯಜ್ಞಃ ಯಜ್ಞವು ಕರ್ಮ ಸಮುದ್ಭವಃ ನಿಗದಿತ ಕರ್ಮಗಳ ನಿರ್ವಹಣೆಯಿಂದ ಉಂಟಾಗುತ್ತದೆ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸೃಷ್ಟಿಯ ಚಕ್ರವನ್ನು ಮತ್ತು ಅದರಲ್ಲಿ ಆಹಾರ, ಮಳೆ, ಯಜ್ಞ ಮತ್ತು ಕರ್ಮಗಳ ಪರಸ್ಪರ ಅವಲಂಬನೆಯನ್ನು ವಿವರಿಸುತ್ತಾನೆ. ಜೀವನದ ನಿರ್ವಹಣೆಗೆ ಈ ಅಂಶಗಳು ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ ಎಂದು ಕೃಷ್ಣನು ತಿಳಿಸುತ್ತಾನೆ. ಅನ್ನಾದ್ಭವಂತಿ ಭೂತಾನಿ, ಇದರರ್ಥ ಎಲ್ಲಾ ಜೀವಿಗಳು ಆಹಾರದಿಂದಲೇ ಹುಟ್ಟುತ್ತವೆ ಮತ್ತು ಜೀವಿಸುತ್ತವೆ. ಆಹಾರವು ಎಲ್ಲಾ ಜೀವಿಗಳಿಗೂ ಮೂಲಭೂತವಾದ ಅವಶ್ಯಕತೆಯಾಗಿದೆ. ಶರೀರವನ್ನು ಪೋಷಿಸಲು ಮತ್ತು ಜೀವನವನ್ನು ಮುಂದುವರಿಸಲು ಆಹಾರ ಅತ್ಯಗತ್ಯ. ಪರ್ಜನ್ಯಾದನ್ನ ಸಂಭವಃ, ಇದರರ್ಥ ಆಹಾರದ ಉತ್ಪತ್ತಿಯು ಮಳೆಯಿಂದ ಆಗುತ್ತದೆ. ಮಳೆಯು ಭೂಮಿಯನ್ನು ಫಲವತ್ತಾಗಿಸುತ್ತದೆ ಮತ್ತು ಬೆಳೆಗಳನ್ನು ಬೆಳೆಯಲು ಸಹಾಯ ಮಾಡುತ್ತದೆ. ಮಳೆಯಿಲ್ಲದೆ ಆಹಾರದ ಉತ್ಪಾದನೆ ಸಾಧ್ಯವಿಲ್ಲ. ಯಜ್ಞಾದ್ಭವತಿ ಪರ್ಜನ್ಯೋ, ಇದರರ್ಥ ಮಳೆಯು ಯಜ್ಞದಿಂದ ಉಂಟಾಗುತ್ತದೆ. ಇಲ್ಲಿ ಯಜ್ಞ ಎಂದರೆ ಕೇವಲ ಅಗ್ನಿಯಲ್ಲಿ ಅರ್ಪಣೆ ಮಾಡುವುದು ಮಾತ್ರವಲ್ಲ, ಬದಲಾಗಿ ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಮತ್ತು ನಿಸರ್ಗದ ನಿಯಮಗಳನ್ನು ಗೌರವಿಸುವುದು ಎಂದರ್ಥ. ನಾವು ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿದಾಗ ಮತ್ತು ನಿಸರ್ಗದೊಂದಿಗೆ ಸಾಮರಸ್ಯದಿಂದ ಬಾಳಿದಾಗ ನೈಸರ್ಗಿಕ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತೇವೆ. ಇದು ಸರಿಯಾದ ಸಮಯದಲ್ಲಿ ಮಳೆಯನ್ನು ಉಂಟುಮಾಡುತ್ತದೆ. ಯಜ್ಞಃ ಕರ್ಮ ಸಮುದ್ಭವಃ, ಇದರರ್ಥ ಯಜ್ಞವು ನಿಗದಿತ ಕರ್ಮಗಳ ನಿರ್ವಹಣೆಯಿಂದ ಉಂಟಾಗುತ್ತದೆ. ಶಾಸ್ತ್ರಗಳಲ್ಲಿ ವಿಧಿಸಲಾದ ಕರ್ಮಗಳನ್ನು, ನಮ್ಮ ಕರ್ತವ್ಯಗಳನ್ನು ನಾವು ಶ್ರದ್ಧೆಯಿಂದ ನಿರ್ವಹಿಸಿದಾಗ ಅದು ಯಜ್ಞದಂತಾಗುತ್ತದೆ ಮತ್ತು ಈ ಯಜ್ಞವು ಮಳೆಗೆ ಕಾರಣವಾಗುತ್ತದೆ. ಹೀಗೆ ಶ್ರೀಕೃಷ್ಣನು ಸೃಷ್ಟಿಯ ಈ ಚಕ್ರದಲ್ಲಿ ಪ್ರತಿಯೊಂದು ಅಂಶವೂ ಹೇಗೆ ಪರಸ್ಪರ ಅವಲಂಬಿತವಾಗಿದೆ ಎಂದು ತೋರಿಸುತ್ತಾನೆ. ಆಹಾರವು ಜೀವಕ್ಕೆ ಆಧಾರ, ಮಳೆಯು ಆಹಾರಕ್ಕೆ ಆಧಾರ, ಯಜ್ಞವು ಮಳೆಗೆ ಆಧಾರ ಮತ್ತು ಕರ್ಮವು ಯಜ್ಞಕ್ಕೆ ಆಧಾರ. ಆದ್ದರಿಂದ ನಾವು ನಮ್ಮ ನಿಗದಿತ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವುದು ಈ ಸಂಪೂರ್ಣ ವ್ಯವಸ್ಥೆಯ ಸುಸ್ಥಿತಿಗೆ ಅತ್ಯಗತ್ಯ. ಈ ಶ್ಲೋಕವು ಕರ್ಮಯೋಗದ ಮಹತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ, ಏಕೆಂದರೆ ನಮ್ಮ ಕರ್ಮಗಳು ಕೇವಲ ನಮ್ಮ ವೈಯಕ್ತಿಕ ಜೀವನದ ಮೇಲೆ ಮಾತ್ರವಲ್ಲದೆ ಇಡೀ ನಿಸರ್ಗದ ಮೇಲೆ ಪರಿಣಾಮ ಬೀರುತ್ತವೆ. ನಮಸ್ಕಾರ, ಇದು ಭಗವದ್ಗೀತೆಯ 3ನೇ ಅಧ್ಯಾಯ. ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ. ನಮಸ್ಕಾರ, ಇದು ಭಗವದ್ಗೀತೆಯ 3ನೇ ಅಧ್ಯಾಯ. ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ.